ನಂತರ ಮತ್ತೆ ಸ್ವಾಗತ. ವೀಕ್ಷಕರೇ, ನಮ್ಮೆಲ್ಲರಿಗೂ ಕುತೂಹಲ ಇದೆ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಫಲಗಳಿದೆ ಅಂತ. ಯಾವ ರಾಶಿಗೆ ಶುಭ ಅಶುಭ ಅಥವಾ ಎಲ್ಲಾ ರಾಶಿಗಳಿಗೂ ಸ್ವಲ್ಪ ಅಶುಭ ಫಲಗಳಿದೆಯಾ, ಇದ್ದವರು ಏನ್ ಪರಿಹಾರ ಮಾಡ್ಕೊಳ್ಬೇಕು, ಯಾವ ಸರಳ ಪರಿಹಾರಗಳಿದೆ ಗುರುಗಳಿಂದ ಕೇಳಿ ತಿಳಿದುಕೊಳ್ಳೋಣ. ಗುರುಗಳೇ, ನಮ್ಮೆಲ್ಲರಿಗೂ ಕುತೂಹಲ ಇದೆ ಗ್ರಹಣದಿಂದ ಯಾವ ರಾಶಿಗಳಿಗೆ ಏನೇನ್ ಫಲ ಸಿಗ್ತಿದೆ ಅನ್ನೋದು. ಹಾಗಾಗಿ 12 ರಾಶಿಗಳ ಫಲಗಳನ್ನು ಹೇಳೋದಾದ್ರೆ ನೋಡಿ, ಈ ದಿವಸ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಳ್ತೀವಿ. ದಿನನಿತ್ಯವೂ ಕೂಡ ಆ ದಿನದ ರಾಶಿ ಭವಿಷ್ಯ ನಾವು ಹೇಳ್ತಾ ಇದ್ದೀವಿ. ನೀವು ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಏನ್ ಗುರುಗಳು ದಿನ ಭವಿಷ್ಯ ಹೇಳ್ತಾ ಇದ್ದಾರೆ, ಈ ಗ್ರಹಣ ಆದ ತಕ್ಷಣ ಮತ್ತೆ ನಮ್ಮ ಭವಿಷ್ಯನೇ ಬದಲಾವಣೆ ಆಯ್ತು ಅಂತಲ್ಲ. ಯಾಕಂದ್ರೆ ಯುಗಾದಿಯಲ್ಲಿ ನಾವು ಹೇಳುವಂಥದ್ದು ವರ್ಷ ಭವಿಷ್ಯ. ಅದಾಗ್ಲೂ ಕೂಡ ನಾವು ಗ್ರಹಚಾರ ಫಲದಲ್ಲೇ ನೋಡಿ ಹೇಳುತ್ತದೆ. ಈ ವರ್ಷ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ಗ್ರಹ ಎಲ್ಲೆಲ್ಲಿ ಇರ್ತಾರೆ ಮತ್ತೆ ಯಾವಾಗ ಬದಲಾವಣೆಗಳಾಗ್ತಾ ಇರುತ್ತೆ ಅದನ್ನು ನೋಡಿ ನಿಮ್ಗೆ ವರ್ಷ ಭವಿಷ್ಯ ಹೇಳುವಂತದ್ದಾಗುತ್ತೆ. ಈ ದಿವಸ ನಾವು ನೋಡಿ ತಿಳ್ಕೊಳ್ಳಿ, ಇದರ ಪ್ರಭಾವ ಇರುವಂಥದ್ದು 15 ದಿನಗಳ ಕಾಲ, 15-20 ದಿನ ಒಳಗಡೆನೆ ಇದರ ಪ್ರಭಾವ ಸಂಪೂರ್ಣವಾಗಿ ಆಗೋಗುವಂಥದ್ದಾಗಿದೆ ಗ್ರಹಣದಿಂದ ಬರುತ್ತೆ. ಹಾಗಾಗಿ ಯಾರೆಲ್ಲ ಈ ದ್ವಾದಶ ರಾಶಿಗಳಿದ್ದೀರಾ, ನೀವು ಅವಶ್ಯಕವಾಗಿ ನಿಮ್ಮ ರಾಶಿಗೆ ಏನ್ ಫಲ ನಾವು ಹೇಳ್ತಾ ಇದ್ದೀವಿ ಅಥವಾ ಏನ್ ಪರಿಹಾರಗಳು ಹೇಳ್ತಾ ಇದ್ದೀವಿ, ಏನ್ ದೋಷ ಇದೆ ಅಂತ ಹೇಳ್ತೀವಿ, ಇದು ನಿಮ್ಗೆ ವರ್ಷದಲ್ಲ. ಇದು ಅಂದ್ರೆ ಇವತ್ತು ಗ್ರಹಣ ಆಯ್ತು ಮುಂದೆ ಗ್ರಹಣದವರೆಗೂ ಅಲ್ಲ, ಇದು ಒಂದು ಭವಿಷ್ಯ. ಇದು ಒಂದು 15 ದಿನಗಳ ಕಾಲ ಇರುವಂತಹ ಒಂದು ಗ್ರಹಚಾರ ಫಲ. ಹಾಗಾಗಿ ಈ ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ ರಾಶಿ. ಈ 12 ರಾಶಿಗಳ ಫಲಾನುಫಲಗಳು ಅಂದ್ರೆ ಯಾವ ರೀತಿ ನೋಡ್ತಾ ಇದ್ದೀವಿ ಅಂದ್ರೆ, ಈ ನೋಡಿ ಲಗ್ನದಿಂದ ಈ ಮೇಷ ಲಗ್ನದಲ್ಲಿ ಇರುವಂತಹ ಗ್ರಹಗಳ ಒಂದು ಸಂಚಾರ ಸ್ಥಿರತೆಯನ್ನು ನೋಡಿ ನಾವು ಗ್ರಹಚಾರ ಫಲವನ್ನು ನೋಡಿ. ಈ ದಿನ ಮೇಷರಾಶಿಯವರಿಗೆ ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ. ನೋಡಿ, ಗ್ರಹಣದ ವಿಚಾರವಾಗಿ ಮೇಷರಾಶಿಯಾಧಿಪತಿ ಕುಜ 6ನೇ ಮನೆ ಇರೋದ್ರಿಂದ ನೋಡಿ ಅವಶ್ಯಕವಾಗಿ ತಿಳ್ಕೊಳ್ಳಿ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇರುತ್ತೆ. ನಿಮ್ಮ ಮೇಷರಾಶಿಯವರಿಗೆ 6ನೇ ಮನೆಯಲ್ಲಿ ಈ ಕುಜ ಗ್ರಹ ಇರೋದ್ರಿಂದ ಅಂದ್ರೆ 6ನೇ ಮನೆಯಲ್ಲಿ ಕುಜ ಇದೆ, ಕನ್ಯಾ ರಾಶಿಯಲ್ಲಿ ಭೂತತ್ವ ರಾಶಿಯಲ್ಲಿ ಇರೋದ್ರಿಂದ ಏನ್ ನಿಮಗೆ ತೊಂದರೆ, ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡುವುದು ಅಂತ ಹೇಳ್ತಾರೆ. ನೋಡಿ, ಆರೋಗ್ಯ ಸಮಸ್ಯೆ, ದುಸ್ಥಾನ 6ನೇ ಮನೆ. ಹಾಗಾಗಿ ಆರೋಗ್ಯದ ಕಡೆ ಗಮನವನ್ನು ಕೊಡುವುದು ತುಂಬಾ ಅವಶ್ಯಕ. ಆರೋಗ್ಯದ ಒಂದು ತೊಂದರೆಗಳನ್ನ ನೀವು ನೋಡ್ಬೇಕಾಗುತ್ತೆ. ಇನ್ನ ವ್ಯಯಸ್ಥಾನದಿಂದ ರಾಷ್ಟ್ರಾಧಿಪತಿಯ ಮೇಲೆ ವಕ್ರ ಶನಿ ದೃಷ್ಟಿ ಇರೋದ್ರಿಂದ ನೋಡಿ, ನಾವು ವ್ಯಯಸ್ಥಾನ ಮೀನರಾಶಿ ವ್ಯಯಸ್ಥಾನ ನಿಮ್ಗೆ ಯಾಕೆ ಮೇಷರಾಶಿಯವರಿಗೆ ಮೀನರಾಶಿನ ವ್ಯಯಸ್ಥಾನ ಅಂತ ಹೇಳ್ತೀವಿ. ಆ ವ್ಯಯಸ್ಥಾನದಿಂದ ನೋಡಿ ಅಲ್ಲಿ ಶನಿ ಇದ್ದಾರೆ, ವಕ್ರ ಶನಿ ಇರುವಂಥದ್ದು ವ್ಯಯಸ್ಥಾನದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಮೀನರಾಶಿಯಲ್ಲಿ. ಅಲ್ಲಿಂದ ಈ ಕುಜನಿಗೆ ಶನಿಯ ದೃಷ್ಟಿ ಇರೋದ್ರಿಂದ ಏನಾಗುತ್ತೆ, ಈ ವಕ್ರಶಿರಿ ದೃಷ್ಟಿಗಿಂತ ಈಗ ವ್ಯಾಜ್ಯಗಳು ಉಂಟಾಗುವಂಥದ್ದು, ವಿನಾಕಾರಣ ಜಗಳಗಳು ಉಂಟಾಗುವಂಥದ್ದು, ನಿಮ್ಮ ಕಲಹಗಳು ಉಂಟಾಗುವಂಥದ್ದು. ನೋಡಿ, ತುಂಬಾ ನೀವು ಸುಮ್ಮನೆ ಇರ್ತೀರಾ, ಯಾರೋ ಬಂದು ನಿಮ್ಗೆ ಆ ಗಲಾಟೆ ಮಾಡುವಂಥದ್ದು, ನಿಮ್ಮ ಮೇಲೆ ಏನೋ ತೊಂದರೆಗಳಾಗುವಂಥದ್ದು, ಸುಮ್ಮನೆ ಒಂದು ವೈಮನಸ್ಸು ಉಂಟಾಗುವಂಥದ್ದು ಜನಗಳ ಮಧ್ಯೆ. ನಿಮ್ಮಿಂದ ಆ ರೀತಿಯೆಲ್ಲ ಕೆಲವೊಂದು ತೊಂದರೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಇನ್ನು ಭಾಗ್ಯಾಧಿಪತಿ ಗುರು 3ನೇ ಮನೆಯಲ್ಲಿ ಇರೋದ್ರಿಂದ ಪುಣ್ಯಕ್ಷೇತ್ರ ಪ್ರಯಾಣ ಅಂತ ಹೇಳ್ತಾರೆ. ಇದು ಒಳ್ಳೆ ವಿಚಾರ. 3ನೇ ಮನೆ ನೋಡ್ಕೊಳ್ಬೇಕು. ನಿಮ್ಮ ಮೇಷರಾಶಿಯಿಂದ 3ನೇ ರಾಶಿಯಲ್ಲಿ 3ನೇ ಮನೆ ವಾಯುಸ್ಥಾನದಲ್ಲಿ ಗುರು ಗ್ರಹ ಇರೋದ್ರಿಂದ ಶುಭಪ್ರದ. ಯಾವಾಗಲೂ ಕೆಟ್ಟದ್ದೇ ನೋಡಬಾರ್ದು. ಯಾಕಂದ್ರೆ ಯಾಕೆ ಈಗ 6ನೇ ಮನೆಯಲ್ಲಿ ನಿಮಗೆ ಕುಜ ಇರೋದ್ರಿಂದ ಕೆಟ್ಟದಾಗ್ತಾ ಇದೆ, ಹಂಗಂದ್ರೆ ನೀವು ಗುರು ಇರೋದ್ರಿಂದ ಗುರು ಶುಭ ಗ್ರಹ ಆಗಿರೋದ್ರಿಂದ ಏನು ವಿಚಾರ ನೋಡಿ, ಯಾವುದಾದ್ರೂ ತೀರ್ಥ ಕ್ಷೇತ್ರಗಳ ದರ್ಶನ ಮಾಡಲಿಕ್ಕೆ ಕೆಲವರು ಅನ್ಕೊಂಡಿರ್ತೀರ, ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂತ ಇರ್ತಾರೆ. ನಿಮಗೆ ಅವಶ್ಯಕವಾಗಿ ಆಗುತ್ತೆ ನೋಡಿ, ಈ ಟೈಮಲ್ಲಿ ಹೋಗಿ ನಿಮಗೆ ಪುಣ್ಯಪ್ರದ ಆಗುತ್ತೆ, ಮನಸ್ಸಿಗೆ ಬರುತ್ತೆ, ನಿಮಗೆ ಆಗುತ್ತೆ ಬಂದುಕೊಡುತ್ತೆ. ಯಾವುದಾದ್ರೂ ತೀರ್ಥ ಕ್ಷೇತ್ರಗಳ ದರ್ಶನ ಪಡ್ಕೊಳ್ಳಿಕ್ಕೆ ತುಂಬಾ ವಿಶೇಷವಾಗಿರುವಂಥದ್ದಾಗುತ್ತೆ. ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ತಂದೆಯಿಂದ ಕೂಡ ಲಾಭಗಳು ಸಿಗುವಂಥದ್ದಾಗುತ್ತೆ. ಇನ್ನು 4ನೇ ಮನೆಯಲ್ಲಿ ಶುಕ್ರ ಗ್ರಹ ಇರೋದ್ರಿಂದ ತಿಳ್ಕೊಳ್ಬೇಕು. 4ನೇ ಮನೆ ಯಾವುದು, ಮೇಷರಾಶಿಯಿಂದ 4ನೇ ಮನೆ ಆ ಕಟಕ ರಾಶಿ. ಈ ಕಟಕ ರಾಶಿಯಲ್ಲಿ ಶುಕ್ರ ಗ್ರಹ ಇರೋದ್ರಿಂದ ತುಂಬಾ ವಿಶೇಷವಾದ ಫಲ ಸಿಗುತ್ತೆ ನಿಮಗೆ. ಏನು, ಗೃಹ ನಿರ್ಮಾಣದ ವಿಚಾರವಾಗಿ ನೋಡಿ, ಯಾರಾದ್ರೂ ಈಗ ಯಾವುದೊಂದು ಬಾಡಿಗೆ ಮನೆಯಲ್ಲಿ ಇರ್ತಾರೆ, ಅದಕ್ಕಿಂತ ಒಳ್ಳೆ ಮನೆಗೆ ಹೋಗ್ಬೋದು ನೀವಿನ್ನ. ಯಾಕಂದ್ರೆ ಅದು ಗೃಹ ನಿಮ್ಗೆ ಸೌಖ್ಯ ಅಂತ ಇದೆ. ಮನೆ ಕಟ್ಟೋರು ಯಾರೆಲ್ಲ ಮೇಷರಾಶಿಯವರು ಮನೆ ಕಟ್ಟಬೇಕು ಅನ್ಕೊಳ್ತಿರ್ತೀರ, ಈ 3 ತಿಂಗಳಲ್ಲಿ ಶುಭಪ್ರದ ಇದೆ ನಿಮ್ಗೆ. ಮನೆಯ ವಿಚಾರವಾಗಿ ಅನುಕೂಲಗಳಿದೆ. ಶುಕ್ರ ಗ್ರಹ ಒಳ್ಳೆ ಸ್ಥಾನದಲ್ಲಿ ಇರೋದ್ರೆ 4ನೇ ಮನೆಯಲ್ಲಿ ಕುಟುಂಬ ಸ್ಥಾನ ಅಂತ ಹೇಳ್ತೀವಿ. ಮನೆಯ ವಿಚಾರವಾಗಿ ನಿಮಗೆ ಅನುಕೂಲಗಳಿದೆ. ಅಥವಾ ಯಾರಾದ್ರೂ ಬೇರೆ ಮನೆ ನೀವು ಶಿಫ್ಟ್ ಮಾಡ್ಕೊಂಡಿಗೂ ಕೂಡ ಶುಭಪ್ರದ ಆಗುತ್ತೆ. ಒಳ್ಳೆ ಮನೆಗೆ ಹೋಗ್ತೀರಾ ನೀವು. ಕೆಲವೊಬ್ರು ಒಳ್ಳೆ ಚೆನ್ನಾಗಿರೋ ಮನೆಗೆ ಇರ್ತಾರೆ, ಎಲ್ಲೋ ಈಗ ಒಂದು ಟೈಮಿಗೆ ಸಿಕ್ಕಿರಲ್ಲ, ಯಾವುದೋ ಒಂದು ಮನೆಗೆ ಹೋಗ್ಬರ್ತೀರಿ, ಯಾವುದೋ ಚೆನ್ನಾಗಿರಲ್ಲ ಮನೇಲಿ ಹೋದ್ಮೇಲೆ ಇಷ್ಟನೇ ಇರಲ್ಲ, ಅಯ್ಯೋ ನಾವು ಮುಂಚೆ ಇದ್ದಿದ್ದು ಮನೇನೆ ಚೆನ್ನಾಗಿತ್ತು ಅಂತ ಹೇಳ್ಕೊಳ್ತಾರೆ. ಆ ರೀತಿ ಏನಾಗಲ್ಲ. ಇವಾಗ ಮೇಷರಾಶಿಯವರಿಗೆ ಶುಭಪ್ರದಿದೆ ಗೃಹ ವಿಚಾರವಾಗಿ. ಇನ್ನು ಭಾಗ್ಯಸ್ಥಾನದಲ್ಲಿ ರಾಹು ಚಂದ್ರ ಸಂಯೋಗದಿಂದ ನೋಡಿ, ಇದು ತುಂಬಾ ವಿಶೇಷವಾಗಿರುವಂಥದ್ದು. ಪಂಚಮ ಸ್ಥಾನದಲ್ಲಿ ಕೇತು ಬುಧರವಿ, ಅದನ್ನು ಕೂಡ ನೀವು ತಿಳ್ಕೊಳ್ಬೇಕು. ನಿಮಗೇನಾಗುತ್ತೆ, ಪಂಚಮ ಸ್ಥಾನ ಮೇಷರಾಶಿಯಿಂದ ಸಿಂಹರಾಶಿಯಲ್ಲಿ, ಅಂದ್ರೆ ಸಿಂಹರಾಶಿ ಅನ್ನುವಂಥದ್ದು ಪಂಚಮ ಸ್ಥಾನ. ಇದರಲ್ಲಿ ರವಿ ಮತ್ತೆ ಕೇತು ಬುಧ ಗ್ರಹ ಇರೋದ್ರಿಂದ ಏನಾಗುತ್ತೆ, ಈ ಗರ್ಭಿಣಿಯರಿಗೆ ಕೆಲವೊಂದು ತೊಂದರೆಗಳನ್ನ ಎದುರಿಸಬೇಕು. ಯಾರೆಲ್ಲ ಈ ತರ ಸಂತಾನಕಾರಕ ಇವತ್ತು ನಿಮ್ಗೆ ಕೇತು ಗ್ರಹ ಇರೋದ್ರಿಂದ ಕೆಲವೊಂದು ಗರ್ಭಿಣಿಯರು ಯಾರೆಲ್ಲ ಇರ್ತೀರ ಮೇಷರಾಶಿಯವರು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನೀವು.
ಸ್ವಲ್ಪ ಏನಾದರೂ ತೊಂದರೆಗಳಾಗುವಂಥದ್ದೆಲ್ಲ ಆಗುತ್ತೆ. ಇನ್ನು ಆರೋಗ್ಯದ ಗಮನ ಕೂಡ ಕೊಡೋದು ತುಂಬ ಒಳ್ಳೆಯದು ಆರೋಗ್ಯದ ಬಗ್ಗೆ. ಇನ್ನು ಭಾಗ್ಯಸ್ಥಾನದಲ್ಲಿ ರಾಹು ಚಂದ್ರ ಸಂಯೋಗ ಆರ್ಥಿಕ ಸಂಕಷ್ಟ ಉಂಟು ಮಾಡುತ್ತೆ. ಅಂದರೆ ಭಾಗ್ಯಸ್ಥಾನ ಅಂತಂದರೆ ನೋಡಿ, ಕುಂಭರಾಶಿಯಲ್ಲಿ ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಚಂದ್ರ ರಾಹು ಗ್ರಹಣ ಕೂಡ ಆಗಿರೋದ್ರಿಂದ ಹಣದ ವಿಚಾರವಾಗಿ ಮೇಷರಾಶಿಯವರು ತೊಂದರೆಗಳನ್ನು ಎದುರು ನೋಡಬೇಕು, ಆರ್ಥಿಕ ಸಂಕಷ್ಟ ಉಂಟಾಗುತ್ತೆ. ಇನ್ನು ಸ್ನೇಹಿತರಿಂದ ಕೂಡ ತೊಂದರೆಗಳಾಗುವಂಥದ್ದು. ಆಮೇಲೆ ವ್ಯಯಸ್ಥಾನದಲ್ಲಿ ಶನಿಯ ಪ್ರಭಾವದಿಂದ ಆರ್ಥಿಕ ಸಂಕಷ್ಟ. ನೋಡಿ, ವ್ಯಯಸ್ಥಾನದಲ್ಲಿ ಕೂಡ ಶನಿ ವಕ್ರಿ ಇರೋದ್ರಿಂದ ಮೀನರಾಶಿಯಲ್ಲಿ ನಿಮಗೆ ಹಣದ ವಿಚಾರವಾಗಿ ತೊಂದರೆಗಳನ್ನು ನೀವು ಎದುರಿಸಬೇಕಾಗುತ್ತೆ ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವರಿಗೆ ನೋಡೋಣ. ನೋಡಿ, ಈಗ ವೃಷಭ ರಾಶಿಯವರಿಗೆ ರಾಶಾಧಿಪತಿ ಶುಕ್ರ ಜಲತತ್ವ ರಾಶಿಯಲ್ಲಿ ಇರೋದ್ರಿಂದ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ. ನೋಡಿ, ರಾಶಾಧಿಪತಿ ಯಾರು ನಿಮಗೆ? ವೃಷಭ ರಾಶಿಯವರಿಗೆ ಶುಕ್ರ ಗ್ರಹ ರಾಶಾಧಿಪತಿ. ಏನದು ಜಲತತ್ವ? ಎಲ್ಲಿದ್ದಾರೆ ಶುಕ್ರ? 3ನೇ ಮನೆಯಲ್ಲಿ ಶುಕ್ರ ಜಲತತ್ವ ರಾಶಿಯಲ್ಲಿ ಇರೋದ್ರಿಂದ ಏನು ಹೇಳ್ತಾ ಇದೆ? 3ನೇ ಮನೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಇನ್ನು ಕುಜ ಪಂಚಮದಲ್ಲಿ ಇರೋದ್ರಿಂದ ನೋಡಿ, 5ನೇ ಮನೆಯಲ್ಲಿ ನಿಮಗೆ ವೃಷಭ ರಾಶಿಯವರಿಗೆ 5ನೇ ಮನೆ ಆಗ್ಬಿಡುತ್ತೆ. ಅದು ಈ ಕುಜ ಕನ್ಯಾ ರಾಶಿ ಭೂತತ್ವ ರಾಶಿಯಲ್ಲಿ ಕುಜ ಇರೋದ್ರಿಂದ ಈ ಕುಜ ಏನಾಗುತ್ತೆ, ಅಲ್ಲಿ ಬಲಹೀನ ಆಗಿದ್ದಾನೆ. 5ನೇ ಮನೆ ನಾನು ಹೇಳ್ತೀನಿ, ಸಂತಾನಕ್ಕೆ ನೋಡ್ತೀವಿ ನಾವು, ಬಲಹೀನ ಆಗಿರೋದ್ರಿಂದ ಏನಾಗುತ್ತೆ, ಗರ್ಭಿಣಿಯರಿಗೆ ಮಾನಸಿಕ ನೆಮ್ಮದಿ ಇರಲ್ಲ ಅಂತ ಹೇಳ್ತಾ ಇದೆ. ನೋಡಿ, ಅವಶ್ಯಕವಾಗಿ ತಿಳ್ಕೊಳ್ಬೇಕು ವೃಷಭ ರಾಶಿಯವರು. ನಿಮಗೆ 5ನೇ ಮನೆಯಲ್ಲಿ ಸಂತಾನ ಸ್ಥಾನದಲ್ಲಿ ನಿಮಗೆ ಆ ಒಂದು ಕೇತುಗ್ರಹ ಕುಜಗ್ರಹದ ಒಂದು ನೀಚ ದೃಷ್ಟಿಯಿಂದ ಏನಾಗ್ತಾ ಇದೆ, ಈಗ ದುಸ್ಥಾನದಲ್ಲಿ ಇರೋದ್ರಿಂದ ಕೆಲವೊಂದು ತೊಂದರೆಗಳನ್ನು ನೀವು ಗರ್ಭಿಣಿಯರು ಮಾನಸಿಕ ನೆಮ್ಮದಿ ಕಳ್ಕೊಳ್ತಿಲ್ಲ. ಮಗುವಿಗೆ ತೊಂದರೆ ಉಂಟಾಗುವ ಸಾಧ್ಯತೆ ಕೂಡ ಇದೆ, ಜಾಗೃತರಾಗಿರಬೇಕಾಗುತ್ತೆ. ನೋಡಿ, ಗ್ರಹಣದ ನಂತರ ವೃಷಭ ರಾಶಿಯವರು ಯಾರೆಲ್ಲ ಹೆಣ್ಣು ಮಕ್ಕಳು ಇರ್ತೀರಾ, ಯಾರು ಈಗ ಗರ್ಭಿಣಿ ಆಗಿರ್ತೀರಾ, ಈ ಮಗುವಿನ ವಿಚಾರವಾಗಿ ತುಂಬ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗುತ್ತೆ. ಲಾಭಾಧಿಪತಿಯು ಗುರು ಗ್ರಹವಾಗಿದ್ದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ. ಆದರೆ ನೋಡಿ, ಲಾಭಾಧಿಪತಿ ಕೆಟ್ಟದ್ದಷ್ಟೇ ನೋಡಬಾರ್ದು ನಾವು. ನೋಡಿ, ಲಾಭಾಧಿಪತಿ 2ನೇ ಮನೆಯಲ್ಲಿ ಗುರು ಗ್ರಹ ಇದ್ದಾನೆ, ಶುಭ ಗ್ರಹ 2ನೇ ಮನೆ ಇರೋದ್ರಿಂದ ಧನಕಾರಕ ಗುರು ನಿಮಗೆ ಅಭಿವೃದ್ಧಿಯ ಸಂಕೇತ ಕೂಡ ಹೇಳ್ತಾ ಇದೆ. ಇದರಿಂದ ನಿಮ್ಗೆ ಏನಾಗುತ್ತೆ, ನಿಮಗೆ ಒಂದು ಏನದು ಹೆಚ್ಚಿನ ಅಭಿವೃದ್ಧಿ, ಯಾವುದೋ ಒಂದು ಕೆಲಸ ಕಾರ್ಯ ಮನೆಯಲ್ಲಿ ನಿಮ್ಮ ಯಜಮಾನರಾಗ್ಬೋದು ಅಥವಾ ಮನೆಯಲ್ಲಿ ಯಾರ ಗಂಡಸರಾಗ್ಬೋದು, ನೀವು ಮಾಡತಕ್ಕಂತಹ ವ್ಯಾಪಾರ ಉದ್ಯೋಗಗಳಲ್ಲಿ ಅಭಿವೃದ್ಧಿಗಳನ್ನು ಪಡ್ಕೊಳ್ಬೋದು. ಹಣಕಾಸಿನ ವಿಚಾರದಲ್ಲಿ ಕೂಡ ಅನುಕೂಲ. ಧನಕಾರಕ ಬೃಹಸ್ಪತಿ ಗ್ರಹ, ನಾವು ಗುರುಗ್ರಹವನ್ನ ಹಣದ ವಿಚಾರವಾಗಿ ನೋಡ್ತೀವಿ. ಹಣದ ವಿಚಾರವಾಗಿ ನಿಮ್ಗೆ ಏನಾದ್ರು ತೊಂದರೆಗಳಾಗಿದ್ರೆ ಇವಾಗ ಅದರಿಂದ ಕೂಡ ಅನುಕೂಲಗಳು ಆಗುವಂಥದ್ದಾಗುತ್ತೆ. ರಾಹುಗ್ರಸ್ತ ಚಂದ್ರ ಕೇತುಗ್ರಸ್ತ ಬುಧ ರವಿ ಇರೋದ್ರಿಂದ ತಾಯಿ ಆರೋಗ್ಯದ ಬಗ್ಗೆ ಸಮಸ್ಯೆ ಕಾಡುತ್ತೆ ಅಂತ ಹೇಳ್ತಾ ಇದೆ. ನೀವು ಅವಶ್ಯಕವಾಗಿ ನೋಡ್ಕೊಳ್ಬೇಕು ರಾಶಿ ಕುಂಡಲಿಯಲ್ಲಿ. ಈಗ ರಾಹು ಇಲ್ಲಿದ್ದಾರೆ, ರವಿ ಅಂತೆ ಬುಧನ ಜೊತೆ ಇರುವಂಥದ್ದು. ಇನ್ನು ಕೇತುಗ್ರಹದಿಂದ ರಾಹು ಚಂದ್ರನ ಜೊತೆ ಇರುವಂಥದ್ದು. ಕೇತು ಈಗ ರವಿ ಮತ್ತು ಬುಧ ಜೊತೆ ಇರೋದ್ರಿಂದ ತಾಯಿಗೆ ಸಂಬಂಧಪಟ್ಟಂತಹ ಮಾತೃಕಾರಕ ತಾಯಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ನಾವು ಎದುರಿಸಬೇಕು ಅಂತ ಹೇಳ್ತೇವೆ. ಕರ್ಮಸ್ಥಾನದಲ್ಲಿ ಗ್ರಹಣ ಸಂಭವಿಸುವುದರಿಂದ ಹಾಗೂ ರಾಹು ಚಂದ್ರನ ಸಂಯೋಗದಿಂದ ಉದ್ಯೋಗದಲ್ಲಿ ತೊಂದರೆಗಳು ಉಂಟಾಗುತ್ತೆ. ಕರ್ಮಸ್ಥಾನ ಅಂದರೆ ನೀವು ಮಾಡುವಂಥ ಕೆಲಸ. ಕರ್ಮಸ್ಥಾನವನ್ನು ನಾವೇನು ಮಾಡ್ತೀವಿ, ಕುಂಭರಾಶಿಯಲ್ಲಿ ನಿಮಗೆ ವೃಷಭ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಚಂದ್ರ ರಾಹು ಈಗ ಗ್ರಹಣ ಆಗ್ತಾ ಇರೋದ್ರಿಂದ ಮಾಡುವಂತಹ ಕೆಲಸ ಕರ್ಮ ಅಂದರೆ ನಿಮ್ಮ ಉದ್ಯೋಗಕ್ಕೆ ಕೆಲವೊಂದು ತೊಂದರೆಗಳನ್ನು ನೀವು ನೋಡಬೇಕು. ವೃತ್ತಿ ಜೀವನದ ಮೇಲೆ ಕೂಡ ಇದು ಪರಿಣಾಮ ಬೀರುತ್ತೆ. ದೊಡ್ಡ ದೊಡ್ಡ ಬದಲಾವಣೆಗಳನ್ನು ನೀವು ಇದು ನಿರೀಕ್ಷೆ ಮಾಡ್ಬೋದು. ದೊಡ್ಡ ದೊಡ್ಡ ಬದಲಾವಣೆಗಳಾಗುತ್ತೆ. ಎಲ್ಲೋ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ತುಂಬ ನಿಷ್ಠೆಯಿಂದ ಮಾಡಿರ್ತೀರಾ, ಕೆಲಸದಲ್ಲಿ ನಿಮ್ಮ ತೆಗೆಯುವಂಥದ್ದು, ಅಥವಾ ಇಲ್ಲ ನಿಮಗೇನೋ ಇಷ್ಟ ಇರ್ತಿರಲ್ಲ, ಬೇರೆ ಕಡೆ ಕೆಲಸ ಮಾಡಬೇಕು ಅಂದ್ಕೊಳ್ತಿರ್ತೀರಾ, ಕೆಲವೊಂದು ಒಳ್ಳೆಯ ವಿಚಾರನೂ ಕೂಡ ಆಗುವಂಥದ್ದು ಇರುತ್ತೆ. ಇನ್ನು ವಿದೇಶಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡುವವರೆಗೂ ಕೂಡ ಉತ್ತಮ ಅವಕಾಶಗಳು ಲಭಿಸುವಂಥದ್ದು ಕೂಡ ಆಗುತ್ತೆ. ವಿದೇಶಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅನುಕೂಲ ಇದೆ. ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದು. ಇದರ ಒಂದು ನಿರ್ಧಾರ ಮಾಡುವಾಗ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಸರಿಯಾದ ನಿರ್ಧಾರಗಳನ್ನು ಮಾಡಬೇಕಾಗುತ್ತೆ ವೃಷಭ ರಾಶಿಯವರು. ಮಿಥುನ ರಾಶಿಯವರಿಗೆ ನೋಡಿದಾಗ ಮಿಥುನ ರಾಶಿ ನೋಡ್ಕೊಳ್ಬೇಕು. ತೃತೀಯ ಸ್ಥಾನದಲ್ಲಿ ರಾಶಾಧಿಪತಿ ಹಾಗೂ ರವಿ ಕೇತು ಗ್ರಸ್ತನಾಗಿರೋದ್ರಿಂದ ಕಣ್ಣಿಗೆ ಸಮಸ್ಯೆಗಳು ಉಂಟಾಗುತ್ತೆ. ನೋಡಿ, ನಿಮಗೆ ಈ ಮಿಥುನ ರಾಶಿಯವರಿಗೆ ಬುಧಾಧಿಪತಿ ತಿಳ್ಕೊಂಬಿಡಿ. ನಿಮ್ಮ ರಾಶಿ ಬುಧ ಅಂದರೆ ಮಿಥುನ ರಾಶಿಯವ್ರಿಗೆ ಬುಧ ಅಧಿಪತಿ ಎಲ್ಲಿದ್ದಾನೆ? 3ನೇ ಮನೆಯಲ್ಲಿ ನೋಡ್ಕೊಳ್ಳಿ ನೀವು. 3ನೇ ಮನೆಯಲ್ಲಿ ಈ ಕೇತುವಿಗೆ ಸಂಬಂಧ ಇರೋದ್ರಿಂದ ಏನಾಗುತ್ತೆ, ಕಣ್ಣಿಗೆ ಸಂಬಂಧಪಟ್ಟಂತಹ ದೌರ್ಬಲ್ಯಗಳಾಗುವಂಥದ್ದು, ಕಣ್ಣಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಇನ್ನು ಚತುರ್ಥದಲ್ಲಿ ಕುಜ ಬಲಹೀನ ಆಗಿರುವುದರಿಂದ ನೋಡಿ, 4ನೇ ಮನೆ ನಿಮಗೆ ಯಾವುದೋ ಕನ್ಯಾ ರಾಶಿ 4ನೇ ಮನೆ ಆಗುತ್ತೆ, ಬಲಹೀನ ಆಗ್ಬಿಟ್ಟಿದ್ದಾನೆ ಕುಜ. ಅದರಿಂದ ಏನಾಗುತ್ತೆ, ಕುಜನನ್ನು ನಾವು ಏನು ಹೇಳ್ತಾರೆ ಈಗ ಸಹೋದರ ಕಾರಕ ಅಂತ ಹೇಳ್ತೀವಿ ನಾವು. ಅಣ್ಣ ತಮ್ಮಂದಿರಲ್ಲಿ ಕೆಲವೊಂದು ತೊಂದರೆಗಳನ್ನು ಎದುರಿಸಬೇಕು. ಅಕ್ಕ ತಂಗಿಯರ ನಡುವೆ ಬಾಂಧವ್ಯ ಇರಲ್ಲ ಅಂತ ಹೇಳ್ತಾ ಇದೆ. ತುಂಬ ಚೆನ್ನಾಗಿರ್ತಾರೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು. ಏನಾಗುತ್ತೆ, ಈ ಗ್ರಹಣದ ನಂತರ ಕೆಲವೊಂದು ವಿಚಾರಗಳಲ್ಲಿ ಗ್ರಹಚಾರ ಫಲದಿಂದ ನೋಡಿ ಏನಾದರೂ ತೊಂದರೆ ಆದರೆ ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಾರೆ, ಅಯ್ಯೋ ನಮ್ಮ ಗ್ರಹಚಾರ ಫಲಾಪ ಅಂತ. ಹಾಗಾಗಿ ಈ ಗ್ರಹಚಾರದಿಂದ ಕೆಲವೊಂದು ಸಮಸ್ಯೆಗಳನ್ನು ನೀವು ಎದುರಿಸಬೇಕು. ಶನಿಯ ದೃಷ್ಟಿ ರಾಶಾಧಿಪತಿ ಮೇಲೆ ಇರೋದ್ರಿಂದ ನೋಡಿ, ಶನಿ ದೃಷ್ಟಿ ಕೂಡ ಇದೆ ನಿಮಗೆ ರಾಶಾಧಿಪತಿ ಮೇಲೆ ಬುಧನಿಗೆ. ಹಾಗಾಗಿ ಕೆಲವೊಂದು ಸಾಲ ಆಗುವಂಥದ್ದು ಅಥವಾ ಋಣಬಾಧೆ ಕಾಣುವಂಥದ್ದು, ಸುಮ್ಮನೆ ವಿನಾಕಾರಣ ಸಾಲ ಮಾಡ್ಕೊಂಡ್ಬಿಡ್ತೀರಾ ನೀವು. ಹಾಗಾಗಿ ಜಾಗ್ರತೆ ವಹಿಸಬೇಕಾಗುತ್ತೆ. ಇನ್ನು ಅದ್ರ ಜೊತೆ ಈ ವಾಹನಗಳಲ್ಲಿ ತೊಂದರೆಗಳು, ಒಂದು ಗಾಡಿಗಳು ಹೋಗ್ಬೇಕಾದ್ರೆ ಬಿದ್ದುಬಿಡುವಂಥದ್ದು,
ಅಪಘಾತಗಳಾಗುವಂಥದ್ದೆಲ್ಲ ಆಗುತ್ತೆ, ಜಾಗ್ರತೆ ವಹಿಸಬೇಕು. ಇನ್ನು ಮಿಥುನ ರಾಶಿಗೆ 9ನೇ ಮನೆಯಲ್ಲಿ ರಾಹು ಚಂದ್ರ ಸಂಯೋಗ, ತಂದೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಯಾರೆಲ್ಲ ಮಿಥುನ ರಾಶಿಗಳಿದ್ದೀರಾ 9ನೇ ಮನೆ ನೋಡ್ಕೊಳ್ಬೇಕು ನಿಮಗೆ. ಒಂದು ಕುಂಭ ರಾಶಿಯಲ್ಲಿ ಈ ಚಂದ್ರ ರಾಹು ಇರೋದ್ರಿಂದ 9ನೇ ಮನೆಯಲ್ಲಿ ತಂದೆಗೆ ಸಂಬಂಧಪಟ್ಟಂತಹ ದೋಷಗಳು ಅಥವಾ ಆರೋಗ್ಯದ ಬಗ್ಗೆ ಪ್ರಭಾವಗಳು ಬೀಳುತ್ತೆ ಅಂತ. ಕರ್ಮಸ್ಥಾನದಲ್ಲಿ ವಕ್ರಶನಿ ಮೇಲೆ ಕುಜನ ದೃಷ್ಟಿ ಇರೋದ್ರಿಂದ ಕೆಲಸದ ಒತ್ತಡ ಹೆಚ್ಚಾಗುತ್ತೆ. ನೋಡಿ, ಕರ್ಮಸ್ಥಾನ ಅಂತಂದ್ರೆ ನಿಮಗೆ ಮೀನ ರಾಶಿಯಲ್ಲಿ ವಕ್ರಶನಿ ಇರೋದ್ರಿಂದ ಆ ವಕ್ರಶನಿಗೆ ಏನಾಗ್ತಾ ಇದೆ, ಕನ್ಯಾ ರಾಶಿಯಿಂದ ಕುಜನ ದೃಷ್ಟಿ, ನೇರ ದೃಷ್ಟಿ ಇರೋದ್ರಿಂದ ಏನಾಗುತ್ತೆ, ಕೆಲವೊಂದು ಸಮಸ್ಯೆಗಳು ನಿಮಗೆ ಏನಾಗುತ್ತೆ, ಕೆಲಸದಲ್ಲಿ ಒತ್ತಡ ಹೆಚ್ಚಾಗುವಂಥದ್ದಾಗುತ್ತೆ. ಅಥವಾ ಸ್ವಂತ ಉದ್ಯೋಗಸ್ಥರಿಗೆ ಸಂಕಷ್ಟಗಳು ಎದುರಾಗುತ್ತೆ. ಈಗ ಓನ್ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಆ ಬಿಸ್ನೆಸ್ ಲಾಸ್ ಆಗ್ಬಿಡೋದು ಅಥವಾ ಕೆಲವೊಂದು ಏನೋ ಕಷ್ಟಗಳು ಬರುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಹೆಚ್ಚಿನ ಜಾಗೃತಿ ವಹಿಸಬೇಕು ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಜಲತತ್ವ ರಾಶಿಯಲ್ಲಿ ರಾಶಾಧಿಪತಿಯು ಗ್ರಹಣಕ್ಕೀಡಾಗಿರೋದ್ರಿಂದ ನೋಡಿ, ನಿಮಗೆ ಕರ್ಕಾಟಕ ರಾಶಿಯವರು ತಿಳ್ಕೊಂಬಿಡಿ, ನಿಮ್ಮ ರಾಶಾಧಿಪತಿ ಚಂದ್ರಗ್ರಹ ಏನಾಗಿದೆ, ಚಂದ್ರಗ್ರಹ ಗ್ರಹಣ ಆಗ್ತಾ ಇದೆ. ಚಂದ್ರಗ್ರಹ ನಿಮ್ಮ ರಾಶಾಧಿಪತಿ ಮೇಲೇನೆ ಗ್ರಹಣ ಆಗ್ತಾ ಇರುವಂಥದ್ದು ಕರ್ಕಾಟಕ ರಾಶಿಯವರಿಗೆ. ಇದರಿಂದ ಏನಾಗುತ್ತೆ, ಅಷ್ಟಮ ಸ್ಥಾನದಲ್ಲಿ ರಾಹು ಚಂದ್ರ ಸಂಯೋಗದ, ಅದರಲ್ಲೂ ಕೂಡ ಅಷ್ಟಮ ಸ್ಥಾನದಲ್ಲಿ ಜಲತತ್ವ ರಾಶದಿಂದ ಇರೋದ್ರಿಂದ ನೀವೇನು ಮಾಡಬೇಕು, ಜಲದಿಂದ ಹಾಗೂ ವಿದ್ಯುತ್ತಿಂದ ಗಂಡಾಂತರಗಳು ಅಂತ ಹೇಳ್ತಾ ಇದೆ, ನೋಡ್ಕೊಳ್ಬೇಕು. ಎಲ್ಲಿಂದ, ಜಲದಿಂದ ಅಥವಾ ಒಂದು ಕರೆಂಟ್ ವಿಚಾರವಾಗಿ ಗಂಡಾಂತರಗಳನ್ನು ಎದುರಿಸಬೇಕಾಗುತ್ತೆ ಕರ್ಕಾಟಕ ರಾಶಿಯವರು. ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ಸೋಂಕು ಕಾಯಿಲೆಗಳು ಆಗುವಂಥದ್ದು ಕೂಡ ಇರುತ್ತೆ. ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೂಡ ನೀವು ಜಾಗೃತಿ ವಹಿಸಬೇಕು. ಇನ್ನು ಶೀತ, ನೆಗಡಿ, ಜ್ವರ ಅಥವಾ ಚರ್ಮ ವ್ಯಾಧಿಗಳು ಉಂಟಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಯಾಕಂದರೆ ಈ ರಾಹುವಿನ ಚಂದ್ರಗ್ರಹಣ ಆಗಿರೋದ್ರಿಂದ ಈ ರೀತಿ ಕೆಲವೊಂದು ಸಮಸ್ಯೆಗಳನ್ನು ನೀವು ಎದುರಿಸಬೇಕು ಅಂತ ಹೇಳ್ತೀನಿ. ಸ್ನೇಹಿತರ ವಿಚಾರದಲ್ಲಿ ಬಹಳ ಜಾಗೃತಿ ಕೂಡ ವಹಿಸಬೇಕು. ಏನಾದರೂ ಸ್ನೇಹಿತರಿಂದನೂ ಕೂಡ ಅನಾನುಕೂಲಗಳಾಗುವಂತಹ ಮುನ್ಸೂಚನೆ ಕೂಡ ಇದೆ. ದ್ವಿತೀಯ ಸ್ಥಾನದಲ್ಲಿ ಕೇತು ಬುಧ ರವಿ ಸಂಯೋಗದಿಂದ ಹಾಗೂ ಷಷ್ಠಮಾಧಿಪತಿಯ ಕುಜನ ಮೇಲೆ ದೃಷ್ಟಿ ಬೀಳುವುದರಿಂದ ಬಿಸ್ನೆಸ್ ವ್ಯವಹಾರದಲ್ಲಿ ತೊಂದರೆ ಹಾಗೂ ಖರ್ಚುಗಳು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ತುಂಬ ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಏನಾದರೂ ಬಿಸ್ನೆಸ್ ಇತ್ತು ಅಂದರೆ ಅದರಿಂದನೂ ಕೂಡ ತೊಂದರೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಅಂದರೆ ತುಂಬ ಕರ್ಕಾಟಕ ರಾಶಿ ಜನ ತುಂಬ ವಿಶೇಷವಾಗಿ ಇಟ್ಕೊಳ್ಳಿ. ಬಿಸ್ನೆಸ್ ಏನಾದರೂ ಇಟ್ಕೊಂಡಿದ್ರೆ ಕಷ್ಟದ ವಾತಾವರಣ ಅಂತ ಹೇಳ್ತಾ ಇದೆ. ಬಿಸ್ನೆಸ್ಲಿ ಕೂಡ ನಿಮಗೆ ತೊಂದರೆಗಳು ಆಗುವಂಥದ್ದಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ನೋಡಿ, ರಾಶ್ಯಾಧಿಪತಿ ರವಿಗ್ರಹ ಸ್ವಕ್ಷೇತ್ರದಲ್ಲಿ ಇದ್ದು ಕೇತುಗ್ರಸ್ತನಾಗಿರೋದ್ರಿಂದ ಅವಶ್ಯಕವಾಗಿ ತಿಳ್ಕೊಳ್ಳಿ, ನಿಮ್ಮ ರಾಶ್ಯಾಧಿಪತಿ ನಿಮಗೆ ರವಿನೇ, ಅದರಲ್ಲೂ ನಿಮ್ಮ ಒಂದು ಸ್ವಂತ ಮನೆಯಲ್ಲಿ ಇದ್ದಾನೆ, ಆದರೆ ಕೇತುಗ್ರಸ್ತನಾಗಿದ್ದಾನೆ. ಕೇತುವಿನ ಸಂಯೋಗ ಇರೋದ್ರಿಂದ ದ್ವಿತೀಯಾಧಿಪತಿ ಹಾಗೂ ಲಾಭಾಧಿಪತಿಯು ರಾಶಿಯಲ್ಲಿ ಇರುವುದರಿಂದ ನೋಡಿ, ದ್ವಿತೀಯಾಧಿಪತಿನೂ ಕೂಡ ನಿಮ್ಮ ರಾಶಿಯಲ್ಲಿ ಇರೋದು. ಯಾರು ದ್ವಿತೀಯಾಧಿಪತಿ? ನಿಮ್ಮ ಕನ್ಯಾ ರಾಶಿಗೆ ಅಧಿಪತಿ ಕೂಡ ಬುಧನೇ, ಅದು ಕೂಡ ದ್ವಿತೀಯಾಧಿಪತಿನೂ ಕೂಡ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಏನಾಗುತ್ತೆ, ಉತ್ತಮ ಅಭಿವೃದ್ಧಿ ಅಂತ ಹೇಳ್ತಾ ಇದೆ. ಒಳ್ಳೆ ವಿಚಾರ ಹೇಳ್ತಾ ಇದ್ದಾರೆ ನೋಡಿ. ಈಗ ಯಾರಿಗೆ ಸಿಂಹರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಉಂಟಾಗುತ್ತೆ, ವ್ಯವಹಾರಗಳೆಲ್ಲವೂ ಉತ್ತಮ ಅಭಿವೃದ್ಧಿ ಕಾಣ್ತೀರಾ ಅಂತ. ಏನಾದರೂ ವ್ಯವಹಾರಗಳನ್ನು ಮಾಡಿಕೊಂಡ್ರೆ ಸಿಂಹರಾಶಿಯವರಿಗೆ ಶುಭಪ್ರದ ಇದೆ. ನಿಮ್ಮ ರಾಶಿಯಾಧಿಪತಿ ನಿಮ್ಮ ರಾಶಿಯಲ್ಲಿ ಇದ್ದಾನೆ, ದ್ವಿತೀಯಾಧಿಪತಿ ಕೂಡ ನಿಮ್ಮ ರಾಶಿಯಲ್ಲಿ ಇದ್ದಾರೆ. ಅದಕ್ಕೆ ಕೇತು ಇರೋದ್ರಿಂದ ಕೆಲವೊಂದು ಸಮಸ್ಯೆಗಳಿರುತ್ತೆ, ಆದರೆ ಅಭಿವೃದ್ಧಿ ತುಂಬ ವಿಶೇಷವಾಗಿರುವಂಥದ್ದು. ಇದರಿಂದ ಏನಾಗುತ್ತೆ, ಆದರೆ ಏನಾಗುತ್ತೆ, ವ್ಯವಹಾರದಲ್ಲಿ ಅಭಿವೃದ್ಧಿ ಇದ್ರೂ ಕೂಡ ಶತ್ರುಗಳ ಕಾಟ, ಶನಿ ಕುಜ ನೇರ ದೃಷ್ಟಿ ಇರೋದ್ರಿಂದ ಈ ಶತ್ರುಗಳ ಕಾಟ ದೃಷ್ಟಿ ಇರೋದ್ರಿಂದ ಏನಾಗುತ್ತೆ, ಈ ಶತ್ರುಗಳು ಹೆಚ್ಚಾಗ್ತಾರೆ ಅಂತ. ಯಾಕಂದರೆ ನೋಡಿ, ಈಗ ಗ್ರಹಚಾರ ಫಲದಲ್ಲಿ ನಿಮ್ಗೆ ಅಭಿವೃದ್ಧಿ ಇದೆ, ಹಣ ಬರುತ್ತೆ, ಯಾವುದೋ ಒಂದು ಬಿಸ್ನೆಸ್ ಪ್ರಾರಂಭ ಮಾಡ್ತೀರಾ, ಹಾಗಾಗಿನೇ ಈ ಶತ್ರುಗಳು ಹೆಚ್ಚಾಗ್ಬಿಡ್ತಾರೆ ನಿಮಗೆ ಹಿಂದೆ ಮುಂದೆ. ಹಾಗಾಗಿ ನೋಡ್ಕೊಳ್ಬೇಕು. ಸಪ್ತಮ ಸ್ಥಾನದಲ್ಲಿ ಗ್ರಹಣ ಸಂಭವಿಸುವುದರಿಂದ ನೋಡಿ, ಸಪ್ತಮ ನಾವು ಕಳತ್ರಕಾರಕ ಅಂತ ಹೇಳ್ತೀವಿ. ಕಳತ್ರ ಸ್ಥಾನ, ಒಂದು ಮದುವೆ ವಿಚಾರ ನೋಡ್ಬೇಕಾದ್ರೆ ಸಪ್ತಮ ಭಾವ ನೋಡ್ತೀವಿ. ನಿಮಗೆ ಸಿಂಹರಾಶಿಯಲ್ಲಿಗೆ ಸಪ್ತಮ ಭಾವದಲ್ಲೇ ಗ್ರಹಣ ಆಗ್ತಾ ಇದೆ, 7ನೇ ಮನೆಯಲ್ಲಿ ಗ್ರಹಣ ಆಗ್ತಿರೋದ್ರಿಂದ, ಅದರಲ್ಲೂ ರಾಹುವಿನ ಸಂಯೋಗ ಇರೋದ್ರಿಂದ ಪ್ರೇಮ ವೈಫಲ್ಯ ಆಗುವಂಥದ್ದಿರುತ್ತೆ. ಅವಶ್ಯಕವಾಗಿ ತಿಳ್ಕೊಳ್ಬೇಕು ಸಿಂಹರಾಶಿಯವರು. ನೀವು ಏನಾದರೂ ಎಲ್ಲಾದರೂ ಪ್ರೀತಿ ಮಾಡಿದ್ರು ಅಥವಾ ಏನಾದರೂ ಪ್ರೇಮದಲ್ಲಿ ಏನಾದರೂ ನಿಮ್ಗಿತ್ತು ಅಂತಂದರೆ, ಲವ್ ವಿಚಾರದಲ್ಲಿ ಇದ್ದರೆ ಕೆಲವೊಂದು ಸಮಸ್ಯೆಗಳು ಉಂಟಾಗುವಂಥದ್ದಾಗುತ್ತೆ. ಅದರ ಜೊತೆ ದಂಪತಿಗಳ ನಡುವೆ ಮನಸ್ತಾಪಗಳು ಉಂಟಾಗುವಂಥದ್ದು ಅಥವಾ ಪರಸ್ಪರ ಅಪನಂಬಿಕೆಗಳು ಆಗುವಂಥದ್ದು. ಈಗ ಒಂದು ಗ್ರಹಚಾರ ಫಲದಿಂದ ವ್ಯಾಪಾರ ಚೆನ್ನಾಗಿದೆ, ಹಣದ ವಿಚಾರವಾಗಿ ಚೆನ್ನಾಗಿದೆ. ಸಪ್ತಮದಲ್ಲೇ ನಿಮಗೆ ಸಿಂಹರಾಶಿಯವರಿಗೆ ಸಪ್ತಮದಲ್ಲೇ ಗ್ರಹಣ ಆಗ್ತಿರೋದ್ರಿಂದ ನಾವು ಸಪ್ತಮ ಭಾವವನ್ನು ಸಾಮಾನ್ಯವಾಗಿ ನಾವು ಮದುವೆ ಅಂತ ಬಂದಾಗ ಸಪ್ತಮ ಭಾವವನ್ನೇ ನೋಡ್ತಾ ಇರ್ತೀವಿ. ಆ ಸಪ್ತಮ ಭಾವದಲ್ಲಿ ನಿಮ್ಗೆ ಏನಾಗ್ತಾ ಇದೆ, ಗ್ರಹಣ ಆಗ್ತಿರೋದ್ರಿಂದ ವೈಮನಸ್ಸು ಹೆಚ್ಚಾಗುತ್ತೆ. ನಿಮ್ಮ ಗಂಡ ಹೆಂಡತಿಯರಲ್ಲಿ ಏನೋ ಒಂದು ಅಪನಂಬಿಕೆ, ಏನೋ ತಪ್ಪು ತಿಳುವಳಿಕೆಗಳಾಗ್ಬೋದು, ಏನೋ ಕೆಟ್ಟದಾಗ್ಬೋದು, ಅದೆಲ್ಲ ಕೂಡ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ. ವಿವಾಹ ವಿಚಾರದ ಬಹಳ ಎಚ್ಚರಿಕೆಯಿಂದ ಇರಬೇಕು. ವಿವಾಹ ಏನಾದರೂ ಮದುವೆ ಆಗ್ತಿರೋರು ಈ 3 ತಿಂಗಳೊಳಗಡೆ ಮದುವೆ ಇಟ್ಕೊಂಡಿದ್ರೆ ಸಿಂಹರಾಶಿಯವರು ತುಂಬ ಜಾಗ್ರತೆ ವಹಿಸಿ. ಅಡೆತಡೆಗಳು ಬರುತ್ತೆ, ನಿಮಗೆ ತೊಂದರೆಗಳಾಗುತ್ತೆ. ಹಾಗಾಗಿ ಜಾಗ್ರತೆ ವಹಿಸುವುದು ಸೂಕ್ತ ಅಂತ. ಏನಾದರೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತುಂಬ ಎಚ್ಚರಿಕೆಯಿಂದ ನೀವು ತೆಗೆದುಕೊಳ್ಳಬೇಕು. ಶುಕ್ರ ಜಲತತ್ವ ರಾಶಿಯಲ್ಲಿರೋದ್ರಿಂದ ವಿದೇಶ ಪ್ರಯಾಣ ಉಂಟಾಗುತ್ತದೆ. ವಿದೇಶ ಪ್ರಯಾಣ ಯೋಗ ಇದೆ ನೋಡಿ. ಶುಕ್ರ ಗ್ರಹ ನಿಮಗೆ ಒಂದು ಜಲತತ್ವ ರಾಶಿಯಲ್ಲಿ ಇರೋದ್ರಿಂದ ಅನುಕೂಲಗಳನ್ನು ಕೂಡ ನಿಮಗೆ ಸಿಂಹರಾಶಿಯವರಿಗೆ, ಲಾಭಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ವಿದೇಶ ಪ್ರಯಾಣ ಯೋಗ ಕೂಡ ಇರುವಂಥದ್ದು. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಈ ದಿನ ಕನ್ಯಾ ರಾಶಿಯವರಿಗೆ
ಕುಜ ಅಶುಭ ಗ್ರಹವಾಗಿದ್ದರಿಂದ ಕುಜ ಕನ್ಯಾ ರಾಶಿಯಲ್ಲಿ ಇರೋದ್ರಿಂದ ನೋಡಿ, ಕುಜನ ನಾವು ಅಶುಭ ಗ್ರಹ ಅಂತ ಹೇಳ್ತೀವಿ. ಕನ್ಯಾ ರಾಶಿಯವರಿಗೆ ನೋಡಿ, ನೀವು ಸ್ಕ್ರೀನಲ್ಲಿ ಟಿವಿ ಸ್ಕ್ರೀನ್ ಮೇಲೆ ನೋಡ್ಬೋದು, ನೀವು ನಿಮ್ಮ ರಾಶಿಯಲ್ಲೇನೆ ಈ ಕುಜಗ್ರಹ ಇದು ಇರುವಂಥದ್ದು. ಹಾಗಾಗಿ ಕುಜಗ್ರಹ ನಿಮ್ಮ ಅಂದ್ರೆ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಏನಾಗ್ತಿದೆ, ಇದರಿಂದ ಎಲ್ಲರ ಜೊತೆ ಜಗಳಗಳು ಉಂಟಾಗುವ, ಅಸಮಾಧಾನ ಆಗುವಂಥದ್ದು, ವಿನಾಕಾರಣ ಜಗಳಗಳಾಗುವಂಥದ್ದು, ಮಾನಸಿಕ ಒತ್ತಡಗಳು ಹೆಚ್ಚಾಗುವಂಥದ್ದು, ನೆಮ್ಮದಿ ಇಲ್ದರ ಆಗುವಂಥದ್ದಾಗುತ್ತೆ. ರಾಶಾಧಿಪತಿ ಬುಧ ಗ್ರಹ ವ್ಯಯಸ್ಥಾನದಲ್ಲಿ ಕೇತುಗ್ರಸ್ತನಾಗಿರೋದ್ರಿಂದ ಅತಿಯಾದ ಒಂದು ಖರ್ಚುಗಳು ಹೆಚ್ಚಾಗುತ್ತೆ. ನಿಮ್ಮ ರಾಶಿಯಾಧಿಪತಿ ಬುಧ ಏನಾಗಿದೆ ನೋಡಿ, ಹಿಂದೆ ರಾಶಿಯಲ್ಲಿ ನಿಮಗೆ ಬುಧ ಸಿಂಹ ರಾಶಿಯಲ್ಲಿ ಕೇತು ಜೊತೆ ಇದ್ದಾನೆ. ಅದರಿಂದ ಏನಾಗುತ್ತೆ, ಕೆಲವೊಂದು ಸಮಸ್ಯೆಗಳನ್ನು ಉಂಟಾಗುತ್ತೆ, ಅತಿಯಾದ ಖರ್ಚುಗಳು ಹೆಚ್ಚಾಗುವಂಥದ್ದು, ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ನಿಮಗೆ ದುಡ್ಡು ಇರಲ್ಲ ಅಂತ ಹೇಳ್ತಾ ಇದೆ. ಆರೋಗ್ಯ ಸ್ಥಾನದಲ್ಲಿ ಚಂದ್ರ ರಾಹುವಿನ ಸಂಯೋಗವಿರೋ ಆರೋಗ್ಯ ಸ್ಥಾನದಲ್ಲಿ ಏನಾಗ್ತಾ ಇದೆ, ಚಂದ್ರ ರಾಹು ಗ್ರಹಣ ಕೂಡ ಆಗಿರೋದ್ರಿಂದ ಮಾನಸಿಕ ಕಾಯಿಲೆಗಳು ಉಂಟಾಗುವಂಥದ್ದಾಗುತ್ತೆ. ಅಥವಾ ಸಪ್ತಮ ಸ್ಥಾನದಲ್ಲಿ ವಕ್ರ ಶನಿ ಇರೋದ್ರಿಂದ ವಿವಾಹ ಶುಭ ಕಾರ್ಯಗಳು ಒಂದು ವಿಶೇಷ ನೋಡಿ, ಇದು ತುಂಬ ತಿಳ್ಕೊಳ್ಬೇಕು. ಎಲ್ಲ ಕೆಟ್ಟದ್ದೆಲ್ಲ ವಕ್ರ ಶನಿ ಸಪ್ತಮ ಭಾವದಲ್ಲಿ ವಕ್ರಿ ಇದ್ದಾಗ ಏನಾಗುತ್ತೆ, ವಿವಾಹಕ್ಕೆ ಸಂಬಂಧಪಟ್ಟದ್ದು ಶುಭಪ್ರದ ಆಗುತ್ತೆ. ನಿಮಗೆ ಮದುವೆಗೆ ನೋಡ್ತಾ ಇದ್ರೆ, ಮದುವೆ ವಿಚಾರ ಕನ್ಯಾ ರಾಶಿಯವರು ಯಾರೆಲ್ಲ ಇದ್ದೀರಾ, ಶುಭಪ್ರದ ಆಗುತ್ತೆ. ಅಥವಾ ಏನಾದರೂ ಬಿಟ್ಟು ಹೋಗಿದ್ರೆ ಮದುವೆ ಆಗಿ, ಅವೆಲ್ಲವೂ ಕೂಡ ನಿಮಗೆ ಶುಭಪ್ರದ ಆಗುವಂಥದ್ದಾಗುತ್ತೆ. ಇನ್ನು ಕೆಲಸದಲ್ಲಿ ತೊಂದರೆ ಉಂಟಾಗುತ್ತೆ, ಹಣಕಾಸಿನ ವಹಿವಾಟು ನಡೆಸೋದ್ರಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು ಅಂತ ಹೇಳ್ತಾ ಇದೆ ಕನ್ಯಾ ರಾಶಿಯವರಿಗೆ. ತುಲಾ ರಾಶಿಯವರಿಗೆ ನೋಡಿದಾಗ ರಾಶಾಧಿಪತಿ ಕರ್ಮಸ್ಥಾನದಲ್ಲಿ ಶುಕ್ರ ಗ್ರಹ ಬಲಿಷ್ಠನಾಗಿರೋದ್ರಿಂದ ಪ್ರಭಾವಿ ವ್ಯಕ್ತಿಗಳಿಂದ ಅನುಕೂಲಗಳು, ರಾಜಕೀಯ ವ್ಯಕ್ತಿ ಅಥವಾ ಸಿನಿಮಾ ರಂಗದಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಕೂಡ ನೀವು ತುಲಾ ರಾಶಿಯವರನ್ನ ಕಾಣಬಹುದು. ಕರ್ಮಸ್ಥಾನಾಧಿಪತಿ ಚಂದ್ರಗ್ರಹಕ್ಕೆ ಗ್ರಹಣಕ್ಕೆ ಒಳಗಾಗಿರೋದ್ರಿಂದ ಒತ್ತಡಗಳು ಹೆಚ್ಚಾಗುತ್ತೆ. 4ನೇ ಅಧಿಪತಿ ನೋಡಿ ಶನಿಯು ಷಷ್ಠಮದಲ್ಲಿ ವಕ್ರಿಯಾಗಿ ಕುಜನ ದೃಷ್ಟಿ ಇರೋದ್ರಿಂದ ಏನಾಗ್ತಾ ಇದೆ, ಆ ತುಲಾ ರಾಶಿಯವರಿಗೆ ತಾಯಿಯ ಒಂದು ಆರೋಗ್ಯದ ಮೇಲೆ ಪರಿಣಾಮಗಳು ಬೀಳುವಂಥದ್ದಾಗುತ್ತೆ. ಪಂಚಮದಲ್ಲಿ ರಾಹು ಇರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಚಿಂತೆ ಕಾಡುವಂಥದ್ದಾಗುತ್ತೆ. ಇನ್ನು ರಾಶಿಯ ಮೇಲೆ ಗುರುದೃಷ್ಟಿ ಇರೋದ್ರಿಂದ ಏನೇ ಕಷ್ಟ ಬಂದರೂ ಕೂಡ ನಿಭಾಯಿಸ್ತೀರ. ನೋಡಿ, ತುಂಬ ಒಳ್ಳೆ ವಿಚಾರ ಇದು. ಕಷ್ಟಗಳಿದೆ, ಆದರೆ ನಿಮ್ಮ ರಾಶಿಯ ಮೇಲೆ ನಿಮಗೆ ನೇರವಾಗಿ ಗುರುದೃಷ್ಟಿ ಇರೋದ್ರಿಂದ ಏನಾಗುತ್ತೆ, ಪಂಚಮಕ್ಕೆ ತುಂಬ ವಿಶೇಷವಾದ ಎಲ್ಲವನ್ನು ಕೂಡ ನೀವು ನಿವಾರಣೆ ಮಾಡ್ಕೊಂಡು ಹೋಗ್ತೀರ. ಜಾಸ್ತಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ತುಲಾ ರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡೋಣ. ಇದನ್ನು ವೃಶ್ಚಿಕ ರಾಶಿಯವರಿಗೆ ರಾಶಾಧಿಪತಿ ಲಾಭಸ್ಥಾನದಲ್ಲಿರೋದ್ರಿಂದ ನೋಡಿ, ನಿಮ್ಮ ವೃಶ್ಚಿಕ ರಾಶಾಧಿಪತಿ ತುಂಬ ವಿಶೇಷವಾಗಿರುವಂಥದ್ದು. ಲಾಭಸ್ಥಾನದಲ್ಲಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಅಂತ ಹೇಳ್ತಾ ಇದೆ. ಕುಜಗ್ರಹನೇ ನಿಮಗೆ ಕುಜ ನೋಡಿ, ನಾವು ವೃಶ್ಚಿಕ ರಾಶಿಯವರಿಗೆ ಕುಜ ಲಾಭಸ್ಥಾನದಲ್ಲಿದೆ ನಿಮಗೆ 10ನೇ ಮನೆಯಲ್ಲಿ. ಹಾಗಾಗಿ ತುಂಬ ಶುಭ ಆಗುತ್ತೆ ನಿಮಗೆ, ಹಣದ ವಿಚಾರವಾಗಿ ಅನುಕೂಲ. ಆದರೆ ಪಂಚಮ ಶನಿ ಪ್ರಭಾವ ಇರೋದ್ರಿಂದ ಯಾವುದೇ ಕೆಲಸಗಳು ಬೇಗ ಆಗಲ್ಲ. ನೋಡಿ, ನಿಮಗೆ ವೃಶ್ಚಿಕ ರಾಶಿನ 5ನೇ ಮನೆ ಲೆಕ್ಕ ಹಾಕೊಳ್ಳಿ ನೀವು. ಮೀನ ರಾಶಿಯಲ್ಲಿ ಕುಜ ಯಾರು ಶನಿ ಇರೋದ್ರಿಂದ ಪಂಚಮ ಸ್ಥಾನ ಅಂತ ಹೇಳ್ತೀವಿ. ಕೆಲವೊಂದು ವಿಚಾರಗಳು ನಿಧಾನಗತ್ಯ ಆಗುತ್ತೆ, ಸ್ವಲ್ಪ ತಡ. ಶನಿ ಪಂಚಮ ಶನಿ ಅಂತಂದ್ರೆ ಸ್ವಲ್ಪ ತಡವಾಗುವಂಥದ್ದು, ಸೋಂಬೇರಿತನ ಹೆಚ್ಚಾಗುವಂಥದ್ದಾಗುತ್ತೆ. 4ನೇ ಮನೆಯಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ ಇರೋದ್ರಿಂದ ತಾಯಿ ಆರೋಗ್ಯದ ಮೇಲೆ ನೀವು ಕೂಡ ಗಮನವನ್ನು ಇರೋದು ಒಳ್ಳೆಯದು ಅಂತ ಹೇಳ್ತಾ ಇದೆ. ಇನ್ನು ಧನುರಾಶಿಯವರಿಗೆ ನೋಡೋಣ. ಇದನ್ನು ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ ಹಾಗೂ ಶನಿಯ ದೃಷ್ಟಿ ಹಾಗೂ ಕುಜನ ವಿರೋಧ ದೃಷ್ಟಿ ಪ್ರಭಾವ ಇರೋದ್ರಿಂದ ಕೆಲಸ ಕಾರ್ಯದಲ್ಲಿ ಅನುಕೂಲ ಹಾಗೂ ಒತ್ತಡಗಳು ಹೆಚ್ಚಾಗುತ್ತೆ. ನೋಡಿ, ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆದರೂ ಕೂಡ ಕೆಲವೊಂದು ಒತ್ತಡಗಳಿಂದ ನೀವು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ರಾಶಾಧಿಪತಿ ಸಪ್ತಮ ಸ್ಥಾನದಲ್ಲಿ ಇರುವುದರಿಂದ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ನಿಭಾಯಿಸುವ ಶಕ್ತಿ ನಿಮ್ಮಲ್ಲಿರುತ್ತೆ ಅಂತ ನೋಡಿ. ಧನುಸ್ಸು ರಾಶಾಧಿಪತಿ ಯಾರು, ಗುರು ಏನೇ ಸಪ್ತಮ ಸ್ಥಾನದಲ್ಲಿದ್ದಾನೆ. ಏನೇ ಕಷ್ಟ ಬಂದರೂ ಕೂಡ ನೀವು ಕೂಡ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀರಾ. ಗುರುಬಲ ಇರೋದ್ರಿಂದ, ಗುರುವಿನ ಆಶೀರ್ವಾದದಿಂದ ನೀವೆಲ್ಲವನ್ನು ಕೂಡ ಜಯವನ್ನು ಪಡ್ಕೊಂಡು ಹೋಗ್ತೀರಾ ಅಂತ. ಇನ್ನು ಕುಂಭರಾಶಿಯವರಿಗೆ ನೋಡೋಣ. ಕುಂಭರಾಶಿಯವರಿಗೆ ರಾಶಾಧಿಪತಿ ಶನಿ ತೃತೀಯದಲ್ಲಿ ಬಂದಿರುವುದರಿಂದ ಸಪ್ತಮಾಧಿಪತಿ ಏನಾಗ್ತಾ ಇದೆ ನೋಡಿ, ಕುಂಭರಾಶಿಯವರಿಗೆ ರಾಶಾಧಿಪತಿ ಶನಿ ತೃತೀಯದಲ್ಲಿ ಇರೋದ್ರಿಂದ ಏನಾಗ್ತಾ ಇದೆ, ನಿಮಗೆ ಸಪ್ತಮಾಧಿಪತಿ ಚಂದ್ರಕ್ಕೆ ಗ್ರಹಣಕ್ಕೆ ಈಡಾಗಿರೋದ್ರಿಂದ ದಂಪತಿಗಳ ನಡುವೆ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಕೆಲವೊಂದು ಶನಿಯ ಪ್ರಭಾವದಿಂದ ಕುಂಭರಾಶಿಯವರು ದಂಪತಿಗಳ ನಡುವೆ ಕೆಲವೊಂದು ತೊಂದರೆಗಳನ್ನು ಉಂಟಾಗುವಂಥದ್ದಾಗುತ್ತೆ. ಇನ್ನು ಗಂಡ ಹೆಂಡತಿರಲ್ಲಿ ಅಷ್ಟಾಗಿ ಅನ್ಯೂನ್ಯತೆ ಇರಲ್ಲ ಅಂತ ಯಾವುದೋ ಒಂದು ವಿಚಾರಕ್ಕೆ ಜಗಳಗಳು ಮಾಡ್ಕೊಂಡ್ಬಿಡ್ತೀರಾ. ಹಾಗಾಗಿ ಜಾಗ್ರತೆ ವಹಿಸಿ. ರಾಶಾಧಿಪತಿ ಶನಿ ಕುಜನ ದೃಷ್ಟಿ ಇರೋದ್ರಿಂದ ಭೂಮಿ ವಿಚಾರದಲ್ಲಿ ತೊಂದರೆಗಳು. ನೋಡಿ, ಏನಾದರೂ ಸೈಟ್ ತಗೊಳ್ಳುವಂಥದ್ದು ಅಥವಾ ಸೈಟ್ ಮಾರಾಟ ಮಾಡುವಂಥದ್ದು ಭೂಮಿ ವಿಚಾರದಲ್ಲಿ. ಯಾಕಂದರೆ ಈ ಕುಜನ ಭೂಮಿ ತತ್ವ ನಾವು ನೋಡ್ತಾ ಇರ್ತೀವಿ, ನಾವು ಸಂಬಂಧಪಟ್ಟಂಥದ್ದು. ಕುಜನ ದೃಷ್ಟಿ ನೇರ ಇರೋದ್ರಿಂದ ಶನಿಗೆ ಕೆಲವೊಂದು ರಾಶಾಧಿಪತಿ ನಿಮಗೆ ಶನಿನೇ ನಿಮಗೆ ಕುಂಭರಾಶಿಯವರಿಗೆ. ಹಾಗಾಗಿ ಆ ಶನಿಯ ದೃಷ್ಟಿ ಇರೋದ್ರಿಂದ ಕೆಲವೊಂದು ತೊಂದರೆಗಳು ಅಥವಾ ಆ ಕುಜನ ದೃಷ್ಟಿಯಿಂದ ವ್ಯಾಜ್ಯಗಳು ಜಾಸ್ತಿ. ಈಗ ಭೂಮಿ ವಿಚಾರಕ್ಕೆ ಜಗಳಗಳು ಮಾಡ್ಕೊಂಡ್ಬಿಡ್ತೀರ ನೀವು. ನಾವು ಎಷ್ಟೋ ಜನ ನೋಡಿದ್ದೀವಿ, ಭೂಮಿ ವಿಚಾರಕ್ಕೆ ಒಡೆದಾಟ ಆಗ್ಬಿಟ್ಟಿದೆ. ಆ ರೀತಿಯೆಲ್ಲ ಕೆಲವೊಂದು ಆಗುವಂತಹ ಮುನ್ಸೂಚನೆ ಕೂಡ ಇರೋದ್ರಿಂದ ಸ್ವಲ್ಪ ಜಾಗ್ರತೆ ವಹಿಸಬೇಕು ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ. ಇದನ್ನು ಮೀನರಾಶಿಯವರಿಗೆ ಜನ್ಮ ಶನಿ ಪ್ರಭಾವ ಇರೋದ್ರಿಂದ ಕೆಲ ಕಾರ್ಯಗಳಲ್ಲಿ ತೊಂದರೆಗಳು, ಯಾವುದೇ ಕೆಲಸ ಕಾರ್ಯಗಳು ಬೇಗ ಆಗಲ್ಲ ಅಂತ. ಸಾಮಾನ್ಯವಾಗಿರುವಂಥದ್ದೇ. ಜನ್ಮದಲ್ಲಿ ನಿಮಗೆ 7.5 ನಡೀತಾ ಇದೆ. ಜನ್ಮದಲ್ಲಿ ಶನಿ ಗ್ರಹ ಕೂಡ ಇರೋದ್ರಿಂದ, ಅದರಲ್ಲಿ ವಕ್ರ ಇರೋದ್ರಿಂದ ಕೆಲವೊಂದು ಕೆಲಸ ಕಾರ್ಯಗಳು ಬೇಗ ಆಗಲ್ಲ ಅಂತ. ಇನ್ನು ರಾಶಿಯಿಂದ ಶನಿಯ ದೃಷ್ಟಿ ಕುಜನ ಮೇಲೆ ಇರೋದ್ರಿಂದ, ಶನಿಯ ಮೇಲೆ ಕುಜನ ದೃಷ್ಟಿ ಕೂಡ ಶನಿಯ ಮೇಲೆ ಬೀಳೋದ್ರಿಂದ ಏನಾಗ್ತಾ ಇದೆ,
ಕೆಲವೊಂದು ದೃಷ್ಟಿಗೆ ಸಂಬಂಧಪಟ್ಟಂತ ತೊಂದರೆಗಳು ಅಥವಾ ಅಡೆತಡೆಗಳು ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ತೊಂದರೆಗಳಾಗುವಂಥದ್ದಾಗುತ್ತೆ. ಪಂಚಮಾದಿ ಚಂದ್ರ ಗ್ರಹಣಕ್ಕೆ ಅಂದರೆ ಪಂಚಮಾಧಿಪತಿ ಚಂದ್ರ ಗ್ರಹಣಕ್ಕೀಡಾಗಿರೋದ್ರಿಂದ ರಾಶಾಧಿಪತಿ ಹಾಗೂ ಕರ್ಮಸ್ಥಾನದಲ್ಲಿ ಅಧಿಪತಿಯು ಕೂಡ 4ನೇ ಮನೆಯಲ್ಲಿ ಕೇಂದ್ರದಲ್ಲಿ ಇರೋದ್ರಿಂದ ಏನಾಗ್ತದೆ, ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಅಭಿವೃದ್ಧಿ ಅಂತ ಹೇಳ್ತಾ ಇದೆ. ಮೀನರಾಶಿಯವರು ಶುಭಪ್ರದ ನೋಡಿ, ಕೆಲವೊಂದು ಗ್ರಹಚಾರ ಫಲದಿಂದ ನಿಮ್ಗೆ ಅನುಕೂಲನೇ ಇದೆ. ಮೀನರಾಶಿಯವರಿಗೆ ತಪ್ಪಂತೇನಿಲ್ಲ, ಮಾಡುವಂಥ ಕೆಲಸ ಕಾರ್ಯಗಳ ಯಶಸ್ಸನ್ನು ಪಡ್ಕೊಳ್ತೀರಾ. ಹಿಂದೆಲ್ಲ ಯಾವ ಕೆಲಸ ಕಾರ್ಯ ನಿಂತೋಗಿರುತ್ತೆ ಅವೆಲ್ಲವೂ ಕೂಡ ಅನುಕೂಲ ಆಗುತ್ತೆ ನಿಮ್ಗೆ. ಯಾಕಂದ್ರೆ ಶನಿ ನಿಮ್ಗೆ ಈಗ ಶನಿಯ 7.5 ನಡೆದ್ರಿಂದ ಕೆಲವೊಂದು ವಿಚಾರಗಳು ಮನೆ ಕಟ್ತಾ ಇರ್ತೀರಾ, ಅರ್ಧಕ್ಕೆ ನಿಂತೋಗಿರುತ್ತೆ ಅಥವಾ ನೀರ ತಡ ಆಗ್ತಾ ಇರುತ್ತೆ. ಅವೆಲ್ಲವಕ್ಕೂ ಕೂಡ ನಿಮ್ಗೆ ಇನ್ನ ಅಭಿವೃದ್ಧಿಯ ಸಂಕೇತ ಕೂಡ ಇದೆ ಮೀನರಾಶಿಯವರಿಗೆ. ಗುರುಗಳೇ, ಎಲ್ಲ ರಾಶಿಯ ಶುಭ ಅಶುಭ ಫಲಗಳನ್ನು ತಿಳಿಸ್ಕೊಟ್ರಿ. ಎಲ್ಲರಿಗೂ ಆಗುವಂತೆ, ಎಲ್ಲ ರಾಶಿಗಳಿಗೂ ಹೊಂದಾಣಿಕೆ ಆಗುವಂತೆ ಒಂದು ಸರಳ ಪರಿಹಾರ ತಿಳಿಸಿ. ಈಗ ನೋಡಿ, ಈಗ ಒಂದು ಗ್ರಹಣ ಅಂತ ಬಂದಾಗ ಕೆಲವೊಂದು ಪಂಚಾಂಗದಲ್ಲೇ ಕೊಟ್ಟಿರ್ತಾರೆ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ. ಈಗ ನಾನು ಹೇಳಿದೆ ನಿಮ್ಗೆ, ಈಗ ಒಂದು ಸತಿಪತಿಯಲ್ಲಿ ಕಲಹ ಆಗ್ತಾ ಇದೆ ಅಂದ್ರೆ ಕೆಲವೊಂದು ಈ ಮಂತ್ರದಿಂದನೋ ತಂತ್ರದಿಂದನೋ ಹೋಗೋದಿಲ್ಲ. ಅದು ಆಗಿದ್ದಾಗ ಏನ್ ಮಾಡಬೇಕು, ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು. ಈಗ ಸತಿಪತಿ ಕಲಹ ಅಂತಿದ್ರೆ ಒಂದು ಗಂಡ ಹೆಂಡತಿ ಅನ್ಯೋನ್ಯತೆ ಭಾವದಿಂದ ಇರುವಂಥದ್ದು, ಯಾವುದೇ ತಪ್ಪು ಮಾಡ್ದಂಗೆ ನಾವು ಇರುವಂಥದ್ದು ಮಾಡ್ಕೊಂಡಾಗ ಅನುಕೂಲ ಆಗುತ್ತೆ. ಇನ್ನು ಕೆಲವರಿಗೆ ಹಣದ ವಿಚಾರವಾಗಿ ತೊಂದರೆ ಅಂತ ಹೇಳ್ತಾ ಇದೀವಿ, ವ್ಯವಹಾರಗಳನ್ನು ಮಾಡ್ಕೊಳ್ಬೇಡಿ. ಇನ್ನು ಕೆಲವರು ಭೂಮಿ ವಿಚಾರಕ್ಕೆ ತೊಂದರೆ ಅಂತ ಹೇಳ್ತಾ ಇದೀವಿ, ಯಾವುದೋ ಸೈಟ್ ತಗೊಳಕ್ ಹೋಗೋದು ಅಥವಾ ಯಾರಿಗೋ ಮಾರಾಟ ಮಾಡಕ್ ಹೋಗೋದು, ಇದೆಲ್ಲ ಸ್ವಲ್ಪ ಒಂದು 15-20 ದಿನಗಳ ಕಾಲ ಮುಂದೂಡಿದ್ರೆ ಒಳ್ಳೇದು ಅಂತ ಹೇಳುತ್ತೆ. ಇನ್ನ ಕೆಲವೊಂದು ರಾಶಿಗಳಿಗೆ ಹೇಳ್ತಾ ಇದೆ ಏನ್ ಪರಿಹಾರಗಳನ್ನ ಮಾಡ್ಕೊಳ್ಬಹುದು ಅಂತ ನೋಡಿ. ಈ ಶತಭಿಷ ಮತ್ತು ಪೂರ್ವಭಾದ್ರ ನಕ್ಷತ್ರದವರು ಯಾರೆಲ್ಲ ಇರ್ತೀರಾ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, ಕುಂಭರಾಶಿ ಮತ್ತು ಮೀನರಾಶಿಯವರು ಸ್ವಲ್ಪ ನೀವು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಂಡ್ರೆ ಅವಶ್ಯಕ. ಇನ್ನ ಕೆಲವರು ಅವಶ್ಯಕತೆ ಇದ್ರೆ ಕೆಲವರು ಗುರುಗಳು ನಮ್ಗೆ ಸುಮಾರು ತೊಂದರೆ ಆಗ್ತಾ ಇದೆ ಅಂತಂದ್ರೆ ಈ ಒಂದು ಪರಿಹಾರಗಳನ್ನು ನೀವು ಕೂಡ ಮಾಡ್ಕೊಳ್ಬಹುದು ಅಂತ. ಈಗ ನೋಡಿ, ನಿಮ್ಗೆ ಒಂದು ಟಿವಿ ಸ್ಕ್ರೀನ್ ಮೇಲೆ ಒಂದು ಮಂತ್ರವನ್ನು ಹಾಕ್ತಾ ಇದೀವಿ, ಆ ಮಂತ್ರವನ್ನು ನಾನು ಹೇಳ್ತೇನೆ. ಈ ಮಂತ್ರವನ್ನು ಏನ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ನೋಡಿ, ಈ ಮಂತ್ರವನ್ನ ಆ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಮಂತ್ರವನ್ನ ನೀವು ಒಂದು ಶುದ್ಧವಾಗಿರುವಂತಹ ಬಿಳಿಯ ಬಣ್ಣದ ಒಂದು ಪತ್ರದ ಮೇಲೆ, ಒಂದು ಕಾಗದದ ಮೇಲೆ ಈ ಮಂತ್ರವನ್ನ ಬರೀಬೇಕು. ಒಂದ್ಸರಿ ಈ ಶ್ಲೋಕ ಅಂತ ಬರೆದು ಈ ಮಂತ್ರವನ್ನ ಬರೀರಿ. ನೋಡಿ, ಈ ಮಂತ್ರವನ್ನು ಹೇಳ್ತೇನೆ. ಯೋಸೋ ವಜ್ರಧರೋ ದೇವಃ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರ ಗ್ರಹೋಪಕಾರೋಗೋತ್ತ ಗ್ರಹಪೀಡಾಂ ವ್ಯಪೋಹತು ಅಂತ. ಮತ್ತೆ ಯೋಸೋ ದಂಡಧರೋ ದೇವಃ ಯಮೋ ಮಹಿಷವಾಹನಃ ಚಂದ್ರ ಗ್ರಹೋಪಕರಾಗೋತ್ತ ಗ್ರಹಪೀಡಾಂ ವ್ಯಪೋಹತು. ಯೋಸೋ ಶೂಲಧರೋ ದೇವಃ ಪಿನಾಕಿ ವೃಷವಾಹನಃ ಚಂದ್ರ ಗ್ರಹೋಪರಾಗೋತ್ತ ಗ್ರಹಪೀಡಾಂ ವ್ಯಪೋಹತು. ಈ ಮಂತ್ರವನ್ನ ನೀವು ಒಂದು ಶುದ್ಧವಾಗಿರುವಂತಹ ಬಿಳಿ ಕಾಗದದ ಮೇಲೆ ಬರೆದು ಗ್ರಹಣ ಸ್ಪರ್ಶಕಾಲದಿಂದ ಅಂತ್ಯಕಾಲದವರೆಗೂ ಕೂಡ ನಿಮ್ಮ ಬಳಿ ಇಟ್ಕೊಳ್ಬೇಕು. ಈ ಪತ್ರವನ್ನು ನಿಮ್ಮ ಬಳಿ ಇಟ್ಕೊಳ್ಳಿ. ತದನಂತರ ದಕ್ಷಿಣ ಸಮೇತವಾಗಿ ದಾನವನ್ನು ಮಾಡುವಂಥದ್ದು. ಯಾವುದು ದೇವಸ್ಥಾನಕ್ಕೆ ಹೋಗಿ ದಕ್ಷಿಣೆ ಫಲತಾಂಬಲ ಸಮೇತವಾಗಿ ಆ ಒಂದು ಪತ್ರವನ್ನ ಏನು ಇಟ್ಕೊಂಡಿರ್ತಾರೆ, ಈ ಮಂತ್ರವನ್ನು ಜಪನು ಮಾಡಬಹುದು. ನೀವು ಈ ಮಂತ್ರನ ಹೇಳ್ಕೊಳ್ಳಿ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೇಳ್ಕೊಂಡು ಇದಕ್ಕೆ ಆ ಗ್ರಹಕ್ಕೆ ಬಂದಿರುವಂತಹ ಗ್ರಹಣದಿಂದ ಆಗಿರುವಂತಹ ಎಲ್ಲ ಸಮಸ್ಯೆಗಳು ನಮಗೆ ಪರಿಹಾರ ಆಗಬೇಕು ಅಂತ ಒಂದು ಮಂತ್ರವನ್ನು ಹೇಳ್ತಾ ಈ ಮಂತ್ರವನ್ನು ಬರೆದು ನಿಮ್ಮ ಬಳಿ ಇಟ್ಕೊಳ್ಳಿ. ತದನಂತರ ಬೆಳಿಗ್ಗೆ ನೀವು ಸ್ನಾನಾದಿಗಳನ್ನು ಮುಗಿಸಿ ಎಲ್ಲಾದರೂ ಹೊರಗಡೆ ದೇವಸ್ಥಾನಗಳಿಗೆ ಹೋಗಿ ಬ್ರಾಹ್ಮಣರಿಗೂ ಯಾರಿಗಾದರೂ ಅರ್ಚಕರಿಗೆ ಅದನ್ನು ದಾನ ಮಾಡಿದಾಗ ಈ ಗ್ರಹಕ್ಕೆ ಸಂಬಂಧಪಟ್ಟಂತ ದೋಷಗಳು ಪರಿಹಾರ ಆಗುತ್ತೆ ಅಂತ. ಇನ್ನೊಂದು ಶಾಸ್ತ್ರದಲ್ಲಿ ಹೇಳುತ್ತೆ, ಈ ಬೆಳ್ಳಿ ಅಥವಾ ಈ ಬಂಗಾರದಿಂದ ಮಾಡಿರುವಂತಹ ಈ ಚಂದ್ರನನ್ನ ದಾನ ಮಾಡೋದ್ರಿಂದ ಮತ್ತೆ ಅಕ್ಕಿಯನ್ನು ದಾನ ಮಾಡೋದ್ರಿಂದ, ಚಂದ್ರನಿಗೆ ನಾವು ಅಕ್ಕಿಯನ್ನು ನೋಡ್ತೀವಿ, ಅಕ್ಕಿಯನ್ನು ದಾನ ಮಾಡೋದ್ರಿಂದ ಅಕ್ಕಿಯಲ್ಲಿ ಇಟ್ಬಿಟ್ಟು ಅಥವಾ ಬೆಳ್ಳಿದು ಅಥವಾ ಬಂಗಾರದಿದ್ರು ಅಥವಾ ಎರಡನ್ನೂ ನಾವು ಇಟ್ಟು ಅದಕ್ಕೆ ಒಂದು ಪೂಜೆ ಮಾಡಿಸಿ ನೀವು ದಾನ ಮಾಡೋದ್ರಿಂದ ಕೂಡ ನಿಮ್ಗೆ ಹೇಳ್ತಾ ಇರ್ತಾರಲ್ವ, ನಿಮ್ಗೆ ಈ ರಾಶಿಯವರಿಗೆ ನಿಮ್ಗೆ ತೊಂದರೆ ಇದೆ, ಈ ನಕ್ಷತ್ರದವರಿಗೆ ಈ ಗ್ರಹಣ ಕಾಲದಿಂದ ತೊಂದರೆ ಆಗ್ತಾ ಇದೆ, ಗರ್ಭಿಣಿ ಸ್ತ್ರೀಯರು ನಿಮ್ಗೆ ಏನಾದ್ರು ತೊಂದರೆ ಆಗ್ತಾ ಇದ್ರೆ ಇವರೆಲ್ಲ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಅನುಕೂಲಗಳು ಆಗುವಂತದ್ದಾಗುತ್ತೆ. ಖಂಡಿತ ಗುರೂಜಿ, ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಗ್ರಹಣದ ವಿಚಾರವಾಗಿ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.